ಅಗ್ನಿಯ ರಥಗಳು. ಜೈಶ್ಯಾಮ್ ಜಬುದೊರೆ. ಅಧ್ಯಾಯ 13. ಏಲಿಯನು ಅಲ್ಲಿಂದ ಹೊರಟು ಹೋಗಿ ಸಪಾಟನ ಮಗನಾದ ಎಲೀಷನನ್ನು ಕಂಡನು. ಅವನು ಹೊಲವನ್ನು ಉಳುವುದಕ್ಕೆ 12 ಜೋಡಿ ಎತ್ತುಗಳನ್ನು ತಂದು 12ನೆಯ ಜೋಡಿಯಿಂದ ತಾನಾಗಿ ಉಳುತ್ತಿದ್ದನು. ಏಲಿಯನು ಅಲ್ಲಿಂದ ಹಾದು ಹೋಗುವಾಗ ತನ್ನ ಕಂಬಳೆಯನ್ನು ಅವನ ಮೇಲೆ ಹಾಕಿದನು. ಕೂಡಲೇ ಅವನ ಎತ್ತುಗಳನ್ನು ಬಿಟ್ಟು ಓಡುತ್ತಾ ಬಂದು ಏಲಿಯನಿಗೆ, ನನ್ನ ತಂದೆ ತಾಯಿಗಳನ್ನು ಮುದ್ದಿಟ್ಟು ಬರುವುದಕ್ಕೆ ಅಪ್ಪಣೆಯಾಗಲಿ, ಅನಂತರ ನಿನ್ನನ್ನು ಹಿಂಬಾಲಿಸುವೆನು ಅಂದನು. ಅದಕ್ಕೆ ಏಲಿಯನು, ಹೋಗು, ನಾನು ನಿನಗೆ ಮಾಡಿದ್ದೇನು ಎಂದು ಉತ್ತರ ಕೊಟ್ಟನು. 1 ಅರಸು 19:20. ಒಬ್ಬ ಉತ್ತಮನಾದ ನಾಯಕನ ಕರ್ತವ್ಯ ತನ್ನ ಸ್ಥಾನದಲ್ಲಿ ಇನ್ನೊಬ್ಬ ನಾಯಕನನ್ನು ಸಿದ್ಧಪಡಿಸಿ ತರುವುದು. ಒಂದು ಉದ್ದೇಶದಿಂದ ಪ್ರಾರಂಭಿಸಿದ ಸೇವೆಯು ಯಾವ ಕಾರಣದಿಂದಲೂ ಮಧ್ಯದಲ್ಲಿ ನಿಂತು ಹೋಗಬಾರದು. ಅನೇಕ ದೊಡ್ಡ ಸಂಸ್ಥೆಗಳನ್ನು ನೋಡುತ್ತೇವೆ. ಅದನ್ನು ಪ್ರಾರಂಭಿಸಿದವರ ಮರಣದ ನಂತರ ಆ ಸಂಸ್ಥೆಯು ಬಿದ್ದು ಹೋಗುವುದು. ಕಾರಣವೇನೆಂದರೆ ಅದರ ಸ್ಥಾಪಕರು ತನ್ನ ನಂತರ ಜವಾಬ್ದಾರಿ ಹೊತ್ತು ನಡೆಸುವ ನಾಯಕರನ್ನು ರೂಪಿಸುವುದಿಲ್ಲ. ಕರ್ತನ ಸೇವೆಯಲ್ಲಿ ಕರ್ತನು ಇದನ್ನು ಕುರಿತು ಬಹಳ ಅಕ್ಕರೆಯುಳ್ಳವನಾಗಿದ್ದಾನೆ. ಮೋಸೆಯ ಮರಣಕ್ಕಿಂತ ಮುಂಚೆಯೇ ಆತನು ಯೆಹೋಶುವನನ್ನು ನೇಮಿಸಿದನು. ದಾವಿದನ ಮರಣ ನಂತರ ಸೊಲೊಮೋನನನ್ನು ಎಬ್ಬಿಸಿದನು. ಹಾಗೆಯೇ ಏಲಿಯನ ಸ್ಥಾನದಲ್ಲಿ ಅವನ ಸೇವೆ ಮುಗಿಯುವುದಕ್ಕಿಂತ ಮುಂಚೆಯೇ ಎಲೀಷನನ್ನು ಆರಿಸಿಕೊಂಡನು. ಮಾತ್ರವಲ್ಲ, ಏಲಿಯನ ಕೈಯಿಂದಲೇ ಎಲೀಷನಿಗೆ ತರಬೇತಿ ಕೊಡಿಸಿದನು. ಕರ್ತನು ಎಷ್ಟು ಕ್ರಮವಾಗಿ ದೃಢವಾಗಿ ಎಲ್ಲವನ್ನು ಸಿದ್ಧಪಡಿಸುತ್ತಾನೆಂಬುದನ್ನು ಗಮನಿಸಿರಿ. ಎಲೀಷನು ಒಬ್ಬ ವ್ಯವಸಾಯಿ. ಅವನು ಐಶ್ವರ್ಯವಂತನು, ಅಧಿಕವಾಗಿ ಹೊಲಗದ್ದೆಗಳಿರುವವನು ಆಗಿರಬೇಕು. ಯಾಕೆಂದರೆ ಸತ್ಯವೇದದಲ್ಲಿ ಅವನು 12 ಜೋಡಿ ಎತ್ತುಗಳಿಂದ ಉಳುತ್ತಿದ್ದನು ಎಂದು ನೋಡುತ್ತೇವೆ. 12 ಜೋಡಿ ಎತ್ತುಗಳನ್ನು ಕಟ್ಟಿ ಉಳುವುದರಲ್ಲಿ ಅವನಿಗೆ ಒಂದು ಉದ್ದೇಶವಿರಬೇಕು. 3, 7, 12 ಎಂಬ ಸಂಖ್ಯೆಗಳು ಪೂರ್ಣತ್ವವನ್ನು ವಿವರಿಸುತ್ತವೆ. ಯಾಕೋಬನ 12 ಕುಮಾರರ ಹೆಸರುಗಳಂತೆ 12 ಕುಲಗಳನ್ನು ಕರ್ತನು ಆರಿಸಿಕೊಂಡನು. ಕ್ರಿಸ್ತನು ಸಹ 12 ಮಂದಿ ಶಿಷ್ಯರನ್ನು ತನ್ನ ಜೊತೆಯಲ್ಲಿರುವಂತೆ ಕರೆದನು. ಎತ್ತುಗಳನ್ನು ಕಟ್ಟಿ ಉಳುತ್ತಿದ್ದ ಎಲೀಷನಿಗೆ ಕರ್ತನ ಅನಾದಿ ತೀರ್ಮಾನಗಳನ್ನು ಕುರಿತು ಆಕಾಂಕ್ಷೆಯು ಗಮನವು ನಿಶ್ಚಯವಾಗಿ ಇದ್ದಿರಬೇಕು. ಎಲೀಷನು ಒಬ್ಬ ಕಠಿಣವಾದ ಕೆಲಸಗಾರ. ತಾನು 12ನೆಯ ಜೋಡಿಯಿಂದ ಉಳುತ್ತಿದ್ದನು. ಹೊಲದ ಕೆಲಸವನ್ನು ಆಸಕ್ತಿಯಿಂದ ಮಾಡುತ್ತಿದ್ದನು. ಕರ್ತನು ಸೋಮಾರಿಗಳನ್ನು ತನ್ನ ಮಹಿಮೆಯಾದ ಸೇವೆಗೆ ಕರೆಯುವುದಿಲ್ಲ. ಕಠಿಣವಾಗಿ ಕೆಲಸ ಮಾಡುವವರನ್ನು ಬಿಡದೆ ಪ್ರಯತ್ನ ಮಾಡುವವರನ್ನು ಆತನು ಎದುರು ನೋಡುತ್ತಾನೆ. ಕರ್ತನು ಶಿಷ್ಯರನ್ನು ಕರೆದಾಗ ಅವರು ಮೀನು ಹಿಡಿಯುತ್ತಿದ್ದರು. ಕೆಲವರು ಬಲೆಗಳನ್ನು ಸರಿಪಡಿಸುತ್ತಿದ್ದರು. ಪೌಲನು ಹೀಗೆ ಬರೆಯುತ್ತಾನೆ, ಏಲಿಯನನ್ನು ಸೇವೆಗೆ ಕರೆದ ರೀತಿಯು ಬಹಳ ಆಶ್ಚರ್ಯವಾಗಿದೆ. ಏಲಿಯನು ಹತ್ತಿರಕ್ಕೆ ಹೋದನು, ತನ್ನ ಕಂಬಳಿಯನ್ನು ಎಲೀಷನ ಮೇಲೆ ಹಾಕಿದನು. ಅಷ್ಟೇ, ಬೇರೆ ಯಾವ ಕಾರ್ಯವೂ ಮಾತೂ ಇಲ್ಲ. ಕೂಡಲೇ ಎಲೀಷನು ತನ್ನ ಕರೆಯುವಿಕೆಯ ಉದ್ದೇಶವನ್ನು ಜವಾಬ್ದಾರಿಯನ್ನು ತಿಳಿದುಕೊಂಡನು. ಅರಸನನ್ನು, ಯಾಜಕರನ್ನು, ಪ್ರವಾದಿಗಳನ್ನು ಸೇವೆಗೆ ನೇಮಿಸುವಾಗ ಅಭಿಷೇಕ ತೈಲದಿಂದ ಅಭಿಷೇಕಿಸುತ್ತಾರೆ. ಆದರೆ ಎಲೀಷನ ಕರೆಯುವಿಕೆಯು ತ್ವರೆಯಾದದ್ದು. ಅವಸರದ ಕರೆ, ಆಚಾರ ವಿಚಾರಗಳಿಗೆ ಸಮಯವಿಲ್ಲ. ಇದುವರೆಗೆ ಎಲೀಷನಿಗೆ ಎತ್ತುಗಳ ಮೇಲೆ ಅಧಿಕಾರವಿತ್ತು. ಇನ್ನು ಮೇಲೆ ಎಲೀಷನ ಮೇಲೆ ಏಲಿಯನ ಕಂಬಳಿ ಇದೆ. ಇನ್ನು ಮೇಲೆ ಎಲೀಷನು ಕರ್ತನ ಸೇವಕನು. ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಮತ್ತಾಯ 11:29. ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಎಲೀಷನ ಮೇಲೆ ಬಿದ್ದ ಕಂಬಳಿಯು ಅಂದು ಕರ್ತನ ಸೇವೆಗೆ ಆಹ್ವಾನ ಮಾತ್ರವಲ್ಲ, ಕರ್ತನ ಶಕ್ತಿಯುತವಾದ
ಆಯುಧವಾಗಿಯೂ ಇತ್ತು. ಅದೇ ಕಂಬಳಿಯನ್ನು ತೆಗೆದುಕೊಂಡು ಎಲೀಷನು ಯೊರ್ದನ್ ನದಿಯನ್ನು ಹೊಡೆಯಲು ಅದು 2 ಭಾಗವಾಯಿತು. 2 ಅರಸು 2:14. ಆ ಕಂಬಳಿಯು ಎಲೀಷನಿಗೆ ಪ್ರವಾದಿಯಾಗುವ ಅಧಿಕಾರವನ್ನು ತಂದುಕೊಟ್ಟಿತು. ಈ ಉನ್ನತವಾದ ಕರೆಯುವಿಕೆಗೆ ಎಲೀಷನು ಕೂಡಲೇ ತನ್ನನ್ನು ಅಹರೋನನಾಗಿ ಒಪ್ಪಿಸಿದನು. ಕೂಡಲೇ ಎತ್ತುಗಳನ್ನು ಬಿಟ್ಟು ಏಲಿಯನ ಹಿಂದೆ ಹೋದನು. ಎಲ್ಲವನ್ನು ಬಿಟ್ಟು ಬಿಡಬೇಕೆಂದು ಯಾರೂ ಅವನಿಗೆ ಬೋಧಿಸಲಿಲ್ಲ. ಶಿಷ್ಯತ್ವದ ತ್ಯಾಗವೇನೆಂದು ಯಾರೂ ಅವನಿಗೆ ಆಲೋಚನೆ ಹೇಳಲಿಲ್ಲ. ಆದರೂ ಕರ್ತನಿಗಾಗಿ ಎಲ್ಲವನ್ನು ನಷ್ಟವೆಂದೆಣಿಸಿ ತನ್ನನ್ನು ಪ್ರತಿಷ್ಠೆ ಮಾಡಿಕೊಂಡನು. ಈ ತ್ಯಾಗವು ಪ್ರತಿಷ್ಠೆಯು ಎಲೀಷನನ್ನು ಆಜ್ಞೆಯ ರಥವಾಗಿ ಪ್ರಕಾಶಿಸುವಂತೆ ಮಾಡಿತು. ಕರ್ತನಿಗಾಗಿ ಎಲ್ಲವನ್ನು ಬಿಟ್ಟು ಬಿಟ್ಟವರು ಎಂದಿಗೂ ಯಾವುದನ್ನು ಕಳೆದುಕೊಳ್ಳುವುದಿಲ್ಲ. ಸತ್ಯವೇದವು ದೃಢವಾದ ವಾಗ್ದಾನವನ್ನು ಹೇಳಿದೆ. ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ತನ್ನ ಹಿಂದೆ ಬರಲಿ. ಮತ್ತಾಯ 16:24. ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ, ಹೆಂಡತಿ ಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು. ಲೂಕ 14:26. ಅಪೊಸ್ತಲನಾದ ಪೌಲನು ಹೀಗೆ ಹೇಳುತ್ತಾನೆ, ಆದರೆ ನನಗೆ ಲಾಭವಾಗಿದ್ದಂಥವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆಣಿಸಿದ್ದೇನೆ. ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆಣಿಸುತ್ತೇನೆ. ಫಿಲಿಪ್ಪಿ 3:7-8. ಸತ್ಯವೇದವು ದೃಢವಾಗಿ ವಾಗ್ದಾನ ಮಾಡಿದೆ. ಯಾವನು ದೇವರ ರಾಜ್ಯದ ನಿಮಿತ್ತ ಮನೆಯನ್ನಾಗಲಿ, ಹೆಂಡತಿಯನ್ನಾಗಲಿ, ಅಣ್ಣ ತಮ್ಮಂದಿರನಾಗಲಿ, ತಂದೆ ತಾಯಿಗಳನ್ನಾಗಲಿ, ಮಕ್ಕಳನ್ನಾಗಲಿ ಬಿಟ್ಟು ಬಿಟ್ಟಿರುವವನು ಅವನಿಗೆ ಈಗಿನ ಕಾಲದಲ್ಲಿ ಅನೇಕ ಪಾಲು ಹೆಚ್ಚಾದವುಗಳು ಸಿಕ್ಕೇ ಸಿಕ್ಕುತ್ತವೆ ಮತ್ತು ಮುಂದಿನ ಲೋಕದಲ್ಲಿ ನಿತ್ಯ ಜೀವವು ದೊರೆಯುವುದು ಎಂದು ಹೇಳಿದನು. ಲೂಕ 18:29-30. ಎಲೀಷನು ಸೇವೆಗೆ ತನ್ನನ್ನು ಒಪ್ಪಿಸಿಕೊಡುವುದಕ್ಕಿಂತ ಮುಂಚೆ ಕೇಳಿಕೊಂಡದ್ದು ಒಂದು ಸಾರಿ ತನ್ನ ತಂದೆ ತಾಯಿಯನ್ನು ಮುದ್ದಿಟ್ಟು ಬರಬೇಕು ಎಂಬುದೇ. ಅವನಿಗೆ ಹೆತ್ತವರ ಮೇಲೆ ಇದ್ದ ಪ್ರೀತಿ ಮರ್ಯಾದೆ ಎಷ್ಟೆಂದು ತಿಳಿಯುತ್ತದೆ. ಏಲಿಯನು ಹೋಗಿ ಬಾ ಎಂದನು. ನಾನು ಹೇಳಿದ್ದನ್ನು ನೆನೆಸಿಕೋ ಎಂದನು. ಹೌದು, ನೀನು ಇನ್ನು ಮೇಲೆ ನಿನ್ನವನು, ನಿನ್ನನ್ನು ಹೆತ್ತವರಿಗೆ ಸ್ವಂತವಾದವನು ಅಲ್ಲ. ನಿನ್ನ ಕಂಬಳಿ ನಿನ್ನ ಮೇಲಿರುವುದನ್ನು ಮರೆಯಬೇಡ. ದೇವರ ಮಗುವೇ, ಕಲ್ವಾರಿಯ ರಕ್ತವು ಎಂದು ನಿನ್ನ ಕ್ರಯವಾಗಿ ಸುರಿಸಲ್ಪಟ್ಟಿತೋ, ಆಗ ನೀನು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿಯೋ. ನೀನು ನಿನಗೆ ಸ್ವಂತವಾಗಿಲ್ಲ. ನಾವು ಜೀವಿಸುವುದು ಕರ್ತನಿಗಾಗಿ, ಕರ್ತನಿಗಾಗಿಯೇ ಸಾಯುತ್ತೇವೆ. ಆದ್ದರಿಂದ ಬದುಕಿದರೂ ಸತ್ತರೂ ನಾವು ಕರ್ತನವರು. ಎಲೀಷನು ಹೊರಟು ಹೋಗಿ 1 ಜೋಡಿ, ಅಂದರೆ ಅವನು ಉಳುತ್ತಿದ್ದ ಎತ್ತುಗಳನ್ನು ತೆಗೆದುಕೊಂಡು ಅದನ್ನು ವಧಿಸಿ ಮಾಂಸವನ್ನು ರಂಟೆಯ ಕಟ್ಟಿಗೆಯಿಂದ ಬೇಯಿಸಿ ಜನರಿಗೆ ಔತಣ ಮಾಡಿಸಿದನು. ಅನಂತರ ಅವನು ಎದ್ದು ಏಲಿಯನನ್ನು ಹಿಂಬಾಲಿಸಿ ಅವನ ಸೇವಕನಾದನು. ಇಂದು ಏಲಿಯನ ಹಾಗೆ ಎಲೀಷನಂತೆ ಅಗ್ನಿಯ ರಥಗಳು ಬೇಕಾಗಿವೆ, ಬಲವುಳ್ಳ ಸೇವಕರು ಬೇಕಾಗಿದ್ದಾರೆ. ಕರ್ತನ ಕಣ್ಣುಗಳು ನಿನ್ನನ್ನು ಆಶೆಯಿಂದ ದೃಷ್ಟಿಸುತ್ತವೆ. ನೀನು ನಿನ್ನ ಕಾಲದಲ್ಲಿ ಕರ್ತನಿಗಾಗಿ ಭಕ್ತಿ ತೋರಿಸಬಾರದೆ? ನೀನು ಈ ಭೂಮಿಯನ್ನು ಬಿಟ್ಟು ಹೋಗುವುದಕ್ಕಿಂತ ಮುಂಚೆ ಕರ್ತನಿಗಾಗಿ ಎದ್ದು ಪ್ರಕಾಶಿಸಬಾರದೆ? ಏಲಿಯನ ದೇವರು ಈಗಲೂ ಮಾರ್ಪಟ್ಟಿಲ್ಲ. ನಿನ್ನನ್ನು ಉಪಯೋಗಿಸಲು ಆತನು ಶಕ್ತಿಯುಳ್ಳನಾಗಿದ್ದಾನೆ. ಆತನ ಬಳಿ ನಿನಗಾಗಿ ವರಗಳು, ಕೃಪೆಯೂ ಇದೆ. ಹೌದು, ನೀನು ಕರ್ತನಿಗಾಗಿ ಹೊಸ ಬಲದಿಂದ ಏಳಲೇಬೇಕು. ಅಗ್ನಿಯ ರಥವೇ, ಕರ್ತನು ನಿನ್ನೊಂದಿಗಿದ್ದಾನೆ. ನೀನು ಹೋಗುವಲ್ಲೆಲ್ಲ
ಆತನು ಪವಿತ್ರಾತ್ಮನೆಂಬ ಅಗ್ನಿಯನ್ನು ಹೊತ್ತಿಸುತ್ತಾನೆ. ಆಮೇನ್. ಹಲ್ಲೆಲೂಯಾ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.